ಡಯಾಬಿಟಿಕ್ ಕಂಟ್ರೋಲ್ಗೆ ಹಲವಾರು ಮಾತ್ರೆಗಳನ್ನು ತೊಗೊಳ್ತಿದ್ದೀರಾ, ಇನ್ಸುಲಿನ್ ತೊಗೊಳ್ತಾ ಇದ್ದೀರಾ, ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡ್ತೀರಿ, ರನ್ನಿಂಗ್ ಮಾಡ್ತೀರಿ, ಜಿಮ್ಮಿಗೆ ಹೋಗ್ತೀರಿ, ಆದರೂ ಶುಗರ್ ಲೆವೆಲ್ ಯಾಕೆ ಕಡಿಮೆ ಆಗ್ತಾ ಇಲ್ಲ? ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಚಿಂತೆಯಿಂದ ದೂರ ಇರಬೇಕು, ಪ್ರೆಷರ್ನಿಂದ ದೂರ ಇರಬೇಕು. ಆದರೆ ಈ ಚಿಂತೆ ದೂರ ಆಗ್ತಾ ಇಲ್ಲ, ಪ್ರೆಷರ್ ದೂರ ಆಗ್ತಾ ಇಲ್ಲ. ನೀವು ನಿಮ್ಮ ಮನಸ್ಸನ್ನು ಕಾಮಾಗಿಟ್ಕೊಳ್ಳಾರ್ದೆ, ಶಾಂತವಾಗಿಟ್ಕೊಳ್ಳಾರ್ದೆ ನೀವು ಶುಗರ್ ಲೆವೆಲ್ ಹೇಗೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ? ನೀವು ಚಿಂತೆ ಮಾಡ್ತಾ ಇದ್ದ ಹಾಗೆ, ಏನಾದರೂ ಪ್ರೆಷರ್ ಬರ್ತಾ ಇದ್ದ ಹಾಗೆ ನಿಮ್ಮ ದೇಹದಲ್ಲಿರುವ ಹಾರ್ಮೋನ್ಗಳು ಹೆಚ್ಚು ಕಡಿಮೆ ಆಗುತ್ತವೆ. ಇದರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಹಾಗಾದರೆ ಏನು ಮಾಡಬೇಕು? ನೀವು ನಿಮ್ಮ ಡಾಕ್ಟರ್ ಕೊಡುವ ಮಾತ್ರೆಗಳನ್ನು, ಇನ್ಸುಲಿನ್ಗಳನ್ನು ತೆಗೆದುಕೊಳ್ಳುವ ಜೊತೆಗೆ ವ್ಯಾಯಾಮದ ಜೊತೆಗೆ ಮುಖ್ಯವಾಗಿ ಮಾಡಬೇಕಾಗಿರೋದು ಧ್ಯಾನ ಹಾಗೂ ರೇಖಿ ಹಾಗೂ ಧ್ಯಾನ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ತರಲಿಕ್ಕೆ ಬಹಳ ಹೆಲ್ಪ್ ಮಾಡ್ತವೆ. ಔಷಧಿ ಮಾತ್ರೆಗಳೊಂದಿಗೆ ಇವುಗಳನ್ನು ಸಹ ರೇಖಿ ಮತ್ತು ಧ್ಯಾನವನ್ನು ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ರೂಢಿಸಿಕೊಂಡ್ರೆ ಸಹಜವಾಗಿಯೇ ಶುಗರ್ ಲೆವೆಲ್ ಕಂಟ್ರೋಲ್ ಬರುತ್ತೆ. ನೀವು ಧ್ಯಾನ ಮಾಡೋಕ್ಕೆ ಕೊಡ್ತೀರಾ, ಆದರೆ ಕಣ್ಣು ಮುಚ್ಚುತ್ತಲೇ ಹಲವಾರು ವಿಚಾರಗಳು, ಯೋಚನೆಗಳು, ಚಿಂತನೆಗಳು ನಿಮ್ಮನ್ನು ಆವರಿಸ್ಕೊಂಡು ಬಿಡ್ತವೆ. ಡೀಪ್ ಧ್ಯಾನ ಆಗಬೇಕಂದ್ರೆ ಡೀಪ್ ಮೆಡಿಷನ್ಗೆ ರೇಖಿ ಹೇಗೆ ಸಹಾಯ ಅನ್ನೋದನ್ನು ನಾನು ನಮ್ಮ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ಯೂಟ್ಯೂಬ್ ಚಾನಲ್ನ ಒಂದು ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೇನೆ. ಅದನ್ನು ನೀವು ನೋಡಿ. ಈಗ ನಾವು ರೇಖಿಯಿಂದ ಡಯಾಬಿಟಿಕ್ ಕಂಟ್ರೋಲ್ ಆಗಲಿಕ್ಕೆ ಹೇಗೆ ಸಹಾಯ ಮಾಡ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ನಿಮ್ಮ ಮೆಡಿಸಿನ್ ಫಾಲೋ ಮಾಡೋದ್ರ ಜೊತೆಗೆ ನಿತ್ಯ ಜೀವನದಲ್ಲಿ ರೇಖಿ ಅಳವಡಿಸಿಕೊಳ್ಳಿ, ರೇಖಿ ಕಲಿಯಿರಿ. ರೇಖಿ ಮಾಡೋದರಿಂದ ಮನಸ್ಸು ಶಾಂತ ಆಗುತ್ತೆ. ನೀವು ಹಲವಾರು ವಿಚಾರಗಳು, ಚಿಂತನೆಗಳನ್ನು ಮಾಡ್ತಾ ಇದ್ದರೆ ಪ್ರೆಷರ್ ಇರುತ್ತೆ. ವರ್ಕ್ ಪ್ರೆಷರು, ಎಕನಾಮಿಕ್ ಪ್ರೆಷರು, ಸಂಬಂಧಗಳ ಸಮಸ್ಯೆ, ಇವೆಲ್ಲವುಗಳಿಂದ ನೀವು ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಹಾರ್ಮೋನ್ಗಳು ಹೆಚ್ಚು ಕಡಿಮೆಯಾಗಿ ಶುಗರ್ ಲೆವೆಲ್ ಕಂಟ್ರೋಲ್ ಬರಲಿಕ್ಕೆ ಆಗೋದಿಲ್ಲ, ಸಮಸ್ಯೆ ಆಗುತ್ತೆ. ನೀವು ರೇಖಿ ಮಾಡ್ತಾ ಇದ್ದರೆ, ನಿತ್ಯ ರೇಖಿ ಮಾಡಿದರೆ ಮನಸ್ಸು ಕಾಮ್ ಆಗಿರುತ್ತೆ, ಯೋಚನೆಗಳು, ಚಿಂತೆಗಳು ದೂರ ಆಗುತ್ತವೆ. ಸಮಸ್ಯೆಗಳು ಇರ್ತವೆ, ಆದರೆ ಅದನ್ನ ಹೇಗೆ ನಿವಾರಿಸಬೇಕು ಅನ್ನೋಂಥ ಯೋಚನೆ ಮಾಡಲಿಕ್ಕೆ ನಿಮ್ಮ ಮನಸ್ಸು ಶಾಂತ ಆಗುತ್ತೆ. ಆಮೇಲೆ ಎಷ್ಟೋ ಜನ ನಿದ್ರೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಸರಿಯಾಗಿ ನಿದ್ರೆ ಆಗಲಿದ್ದರೆ, ಡೀಪಾಗಿ ನಿದ್ದೆ ಆಗದೇ ಇದ್ದರೆ ಅದು ಸಹ ನಿಮ್ಮ ಶುಗರ್ ಲೆವೆಲ್ ಮೇಲೆ ಪರಿಣಾಮ ಬೀರುತ್ತೆ. ರೇಖಿ ನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿದ್ರೆ ಮಟ್ಟ ಸುಧಾರಿಸ್ತೈತಿ. ಆಮೇಲೆ ಪ್ರೆಷರ್ಗಳು ದೂರ ಆಗ್ತವೆ. ಇಂದಿನ ಒತ್ತಡದ ಜೀವನದಲ್ಲಿ ಡಯಾಬಿಟಿಕ್ ಅನ್ನೋದು ಸಾಮಾನ್ಯ ಆಗಿಬಿಟ್ಟಿದೆ. ಕೆಲವೊಬ್ಬರು ಡಯಾಬಿಟಿಕ್ ಬಂದ ತಕ್ಷಣ ಗಾಬರಿ ಆಗ್ತಾರೆ, ಕಾನ್ಫಿಡೆನ್ಸ್ ಕಳ್ಕೊತಾರೆ. ನೀವು ನಿತ್ಯ ರೇಖಿ ಮಾಡೋದ್ರಿಂದ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನಿದ್ರೆ ಸರಿಯಾಗುತ್ತೆ. ನಿತ್ಯ ನಾವು 26 ದೇಹದ 26 ಪಾರ್ಟ್ಸ್ಗಳಿಗೆ ನಾವು ರೇಖಿ ಮಾಡುವ ಜೊತೆಗೆ ನಮ್ಮ ಸಹಸ್ರಾರ ಚಕ್ರ, ಆಜ್ಞಾ ಚಕ್ರ, ಹಾರ್ಟ್ ಚಕ್ರ ಹಾಗೂ ಮಣಿಪುರ ಚಕ್ರಗಳಿಗೆ 10 ನಿಮಿಷ ಹೆಚ್ಚಿಗೆ ನಾವು ರೇಖಿ ಹೀಲಿಂಗ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಪ್ಯಾನ್ಕ್ರಿಯಾಕ್ಕೂ ಸಹ ನಿತ್ಯ 15ರಿಂದ 20 ನಿಮಿಷ ರೇಖಿ ಹೀಲಿಂಗ್ ಮಾಡ್ಕೋಬೇಕು. ಇದರಿಂದ ನಮ್ಮ ಒತ್ತಡಗಳು ನಿಭಾಯಿಸೋ ಶಕ್ತಿ ನಮ್ಮಲ್ಲಿ ಹೆಚ್ಚುತ್ತದೆ, ನಿದ್ರೆಯೂ ಸಹ ಸರಿಯಾಗಿ ಬರ್ತೈತಿ. ಆಮೇಲೆ ಚಕ್ರಗಳಲ್ಲಿ ಇಂಬ್ಯಾಲೆನ್ಸ್ ಆದಾಗೂ ಸಹ ನಮ್ಮಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ, ಆತಂಕ ಜಾಸ್ತಿ ಆಗುತ್ತೆ, ಭವಿಷ್ಯದ ಚಿಂತೆ ಜಾಸ್ತಿ ಆಗುತ್ತೆ. ನಾವು ರೇಖೆಯಲ್ಲಿ ಮಾಡಿಕೊಳ್ಳೋ ಮೂಲಕ ನಮ್ಮ ಚಕ್ರಗಳ ಬ್ಯಾಲೆನ್ಸ್ ಮಾಡ್ಕೋಬಹುದು, ದೇಹದಲ್ಲಿ ಶಕ್ತಿ ಹರಿವನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬಹುದು. ಹಾಗಾದರೆ ಇನ್ನೇಕೆ ತಡ, ನೀವು ರೇಖಿ ಕಲಿಯಿರಿ. ರೇಖಿ ಹೀಲಿಂಗಾಗಿ ಅಥವಾ ರೇಖಿ ದೀಕ್ಷೆಗಾಗಿ ಸಂಪರ್ಕಿಸಿ 8904131324. ನೀವು ಸಹ ರೇಖಿ ಕಲಿಯಿರಿ. ನಿತ್ಯ ಮಾಡುವಂಥ ನಿಮ್ಮ ಡಯಟು, ವ್ಯಾಯಾಮ ಇವುಗಳ ಜೊತೆಗೆ ನೀವು ರೇಖಿ ಹೀಲಿಂಗನ್ನು ಸಹ ಮಾಡಿಕೊಳ್ಳುವ ಮೂಲಕ ನಿಮ್ಮ ಡಯಾಬಿಟಿಕ್ಕನ್ನು ಇನ್ನಷ್ಟು ಕಂಟ್ರೋಲಿಗೆ ತರಬಹುದು. ರೇಖಿ ಕಲಿತ ತಕ್ಷಣ ನನಗೆ ಔಷಧಿ ಬೇಡ, ಇನ್ಸುಲಿನ್ ಬೇಡ ಅಂತ ಅನ್ನೋದು ತಪ್ಪು. ನೀವು ನಿತ್ಯ ಏನು ಔಷಧಿ ಮಾತ್ರೆಗಳನ್ನು ತಗೊಳ್ತಾ ಇದ್ದಾರೋ ಅದರ ಜೊತೆಗೆ ನೀವು ರೇಖಿಯನ್ನು ಅಳವಡಿಸಿಕೊಳ್ಳಿ. ನೋಡಿ, ಇದನ್ನು ನೀವು ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ಆಟೋಮೆಟಿಕ್ಕಾಗಿ ನಿಮ್ಮ ಡಯಾಬಿಟಿಕ್ ಕಂಟ್ರೋಲ್ ಬರುತ್ತೆ. ಮುಖ್ಯವಾಗಿ ನಿಮ್ಮ ಮನಸ್ಸು ಶಾಂತ ಆಗುತ್ತೆ, ಕಣ್ತುಂಬ ನಿದ್ದೆ ಬರ್ತೈತಿ. ಆಮೇಲೆ ನಿಮ್ಮಲ್ಲಿರುವ ಭಯ, ಆತಂಕಗಳು ದೂರ ಆಗ್ತವೆ, ಭವಿಷ್ಯದ ಬಗ್ಗೆ ಚಿಂತೆ ದೂರ ಆಗ್ತೈತಿ.
ಮನಸ್ಸು ಕಾಮ್ ಆಗೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಸಹ ನಿಯಂತ್ರಣದಲ್ಲಿರ್ತೈತಿ. ಆ ಮೂಲಕ ನೀವು ಆರಾಮ ಲೈಫನ್ನು ಕಳಿಬೋದು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೂ ಸಹ ನೀವು ಕಾಮೆಂಟ್ ಮಾಡಿ. ಇಲ್ಲ ಇದ್ದರೆ ಡೈರೆಕ್ಟಾಗಿ ನೀವು ಕಾಲ್ ಮಾಡಿ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ನೀವು ಕೇಳ್ಬೋದು. ಏನೋ ಸಲಹೆಗಳಿದ್ರೂ ಸಹ, ನಿಮ್ಮಿಂದ ಏನಾದರೂ ಮಾರ್ಗದರ್ಶನ ಇದ್ರೂ ಸಹ ಪಡ್ಬೋದು. ಮತ್ತು ಈಗ ನೀವು ರೇಖಿ ಹೀಲಿಂಗ್ ಕಲಿಯೋದು ಬಹಳ ಅಗತ್ಯ. ಆ ಮೂಲಕ ಡಯಾಬಿಟಿಕ್ಕನ್ನು ಕಂಟ್ರೋಲ್ ಮಾಡಿರಿ, ಆರೋಗ್ಯವನ್ನು ಉತ್ತಮವಾಗಿಟ್ಕೊಳ್ಳಿ. ಇನ್ನಷ್ಟು ರೇಖಿ ಹಾಗೂ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಬರ್ತೀನಿ. ನಮಸ್ಕಾರ.